ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗೆ ಹೊರಟ್ಬಿಡೋ. ಕೂತ್ಕೋ ನೀನು, ಕೂತ್ಕೊ ಅಂತ ಹೇಳಿದೆ ತಾನೆ. ಸರ್, ಇದೆಲ್ಲ ಮಾತಲ್ಲೇ ಬಗೆಹರಿಯೋ ಸಮಸ್ಯೆ ಅಲ್ಲ ಸರ್, ಮನಸ್ಸು ಮುಖ್ಯ. ಮಾವ, ಆ ಮನ್ಸ್ಗಳೇ ಹೊಡೆದೋಗಿದಾವಲ್ಲ ಮಾವ. ನಿಜ ಹೇಳ್ಬೇಕಂದ್ರೆ ರಿಲೇಶನ್ಶಿಪ್ ಅಲ್ಲಿ ಸಣ್ಣ ಪುಟ್ಟ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ರೇನೆ ಆ ರಿಲೇಶನ್ಶಿಪ್ ಬಾಂಡು ಸ್ಟ್ರಾಂಗ್ ಆಗೋದು. ನಾಳೆ ಸರಿ ಹೋಗಲ್ಲ ಅಂತ ಹೇಗೆ ಅನ್ಕೋತೀಯ? ಅಮ್ಮ, ಮೈನಾ ಅಂದ್ರೆ ನಿಮ್ಗೆ ಮುಂಚೆ ಇಷ್ಟ ಆಗ್ತಿರ್ಲಿಲ್ಲ. ಆಮೇಲೆ ಬರ್ತಾ ಬರ್ತಾ ಮೈನಾ ನಿಮಗ್ ತುಂಬಾ ಇಷ್ಟ ಆಗೋದ್ಲು. ಆಮೇಲೆ ನೀವೇ ಹೇಳಿದ್ರಿ ನಮ್ಮನೆ ಸೊಸೆ ಆದ್ರೆ ಅದು ಮೈನಾನೇ ಅಂತ. ಅವಳು 3 ತಿಂಗಳಲ್ಲೇ ಮದುವೆ ಆಗಲ್ಲ ಅಂದಿದ ತಕ್ಷಣ ನಿಮಗವಳ ಮೇಲಿದ್ದ ಅಕ್ರೆ ಎಲ್ಲ ಹೋಯ್ತಮ್ಮ. ಅಮ್ಮ, ನಿಮಗ್ ಬುದ್ಧಿ ಹೇಳೋಷ್ಟು ನಾನು ಬುದ್ಧಿವಂತ ಅಲ್ಲ, ದೊಡ್ಡವನು ಅಲ್ಲ. ಬಟ್ ಮೈನಾ ಧ್ರುವ ವಿಚಾರದಲ್ಲಿ ಆತರ ಪಟ್ಟು ಯಾವುದೇ ನಿರ್ಧಾರ ತಗೋಬೇಡಿ ಮಾ. ಪ್ಲೀಸ್ ಸ್ವಲ್ಪ ಸಮಯ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಕೊಡುವಷ್ಟು ಸಮಯ ನನ್ನ ಹತ್ರ ಇಲ್ಲಪ್ಪ. ನನ್ಗೆ ನನ್ನ ಮಗನ ಭವಿಷ್ಯನೇ ಮುಖ್ಯ. ನನ್ನ ಮಗನ ಭವಿಷ್ಯ. ಅಮ್ಮ, ಹಾಗಂತ ಧ್ರುವನ್ ಮದ್ವೆ ಇನ್ಯಾರ್ದೋ ಜೊತೆ ಮಾಡಿಸಿದ್ರೆ ಧ್ರುವ ಸಂತೋಷವಾಗಿರ್ತಾನ? ಅಮ್ಮ, ಅವನ ಭವಿಷ್ಯ ಚೆನ್ನಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂದ್ರೆ ಅವನ ಮದ್ವೆನ ಮೈನನ್ ಜೊತೆನೆ ಮಾಡಿಸ್ಬೇಕು. ಆಗ ಅವನು ಖುಷಿಯಾಗಿರ್ತಾನೆ. ನಾನು ಅವಳ ಜೊತೆ ನನ್ನ ಮಗನ ಮದ್ವೆ ಮಾಡಕ್ಕೆ ತಾನೇ ಕೇಳ್ತಾ ಇರೋದು. ಅವಳೇ ಒಪ್ತಿಲ್ವಲ್ಲಪ್ಪ. ಅದಕ್ಕೆ ಅವಳಿಗೆ ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ದಮ್ಮ. ದಯವಿಟ್ಟು ಆತರ ಪಟ್ಟು ಅವ್ರ ಫ್ಯೂಚರ್ನ ಹಾಳು ಮಾಡಬೇಡಿ. ಇದಕ್ಕೂ ಮೇಲೆ ನಾನು ಇನ್ನೇನು ಹೇಳಲ್ಲ. ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿ. ನಾನೇನು ಬರ್ತೀನಿ. ಛೇ, ಹೇಗಾದ್ರೂ ಮಾಡಿ ನನ್ನ ಮಗಳನ್ನ ಈ ಮನೆ ಸೊಸೆ ಮಾಡೋಣ ಅಂತ ನಾನು ಅನ್ಕೊಂಡ್ರೆ ಇವನ್ಯಾರೋ ಬಂದು ಮತ್ತೆ ಎಲ್ಲ ಹಾಳು ಮಾಡ್ತಾ ಇದ್ದಾನೆ. ಪುಷ್ಪಕ್, ಧ್ರುವನ್ ಅಮ್ಮನ ಹತ್ರ ಮಾತಾಡ್ತೀಯಾ? ಒಪ್ಕೊಂಡ್ರಾ? ಕನ್ವಿನ್ಸ್ ಮಾಡ್ದೆ. ಒಪ್ಕೋತಾರೆ, ಒಪ್ಕೊಳ್ಳೇಬೇಕು. ಅಲ್ಲಿವರೆಗೂ ನಾನು ಬಿಡಲ್ಲ. ಬಿಡಬಾರ್ದು. ಅಟ್ ಎನಿ ಕಾಸ್ಟ್ ಧ್ರುವ ಮತ್ತೆ ಮೈನಾ ಮದ್ವೆ ಆಗ್ಲೇಬೇಕು. ಆಗುತ್ತೆ, ಹಾಗೆ ಆಗುತ್ತೆ. ಬಾ, ಹೊರಡೋಣ. ಆಮೇಲೆ ಕಾಲ್ ಮಾಡ್ತೀನಿ. ಏನೇ ಬೆಳಿಗ್ಗೆ ನೀನು ಏನ್ ಹೇಳ್ಬಿಟ್ಟು ಹೋಗಿದ್ದೆ? ಏನ್ ಹೇಳಿದ್ದೆ? ಸಂಜೆ ಬರೋಷ್ಟರಲ್ಲಿ ರೂಮ್ ಕ್ಲೀನ್ ಆಗಿರ್ಬೇಕು ಅಂತ ಹೇಳಿದ್ದೆ ತಾನೆ? ಇವಾಗ ನೋಡು, ರೂಮ್ ಎಲ್ಲ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ ಅಂತ. ವೆರಿ ಗುಡ್. ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದೀರಾ. ಮಾಡ್ಬಿಟ್ಟಿದ್ದೀರಾ ಅಲ್ಲ, ಮಾಡ್ಬಿಟ್ಟಿದ್ದೀನಿ. ಸರಿ ಆಯ್ತು. ನೀನೇ ಮಾಡಿದ್ದಾ? ನಾನೊಬ್ಳೇ ಮಾಡಿರೋದು. ನಿನಗೆ ಖುಷಿಯಾಗಿ ಏನಾದ್ರೂ ಕೊಡ್ಬೇಕು ಅನ್ಸಿದ್ರೆ ನನ್ಗೊಬ್ಳಿಗೆ ಕೊಡ್ಸು. ಒಂದ್ ಮಟನ್ ಬಿರಿಯಾನಿ, ಒಂದ್ ಚಿಕನ್ ಕುರ್ಮಾ, ಒಂದ್ ಫಿಶ್ ಫ್ರೈ. ಅಷ್ಟೇ ತಾನೆ? ಈಗಲೇ ಬುಕ್ ಮಾಡ್ತೀನಿ ಇರು. ಅಯ್ಯೋ, ಬ್ಯಾಟ್ರಿ ಖಾಲಿಯಾಗಿ ಸ್ವಿಚ್ ಆಫ್ ಆಗೋಯ್ತು. 1 ನಿಮಿಷ ಇರು, ಚಾರ್ಜಿಂಗ್ ಹಾಕ್ಬಿಟ್ಟು ನಿಂಗೆ ಆರ್ಡರ್ ಮಾಡ್ತೀನಿ, ಆಯ್ತಾ?
ಈ ಕಡೆ. ಏನ್ ಹುಡುಕ್ತಾ ಇದೆಯಾ ನರ್ತನ? ನರ್ತನ ಏನ್ ಮಾಡ್ತಿದ್ಯಾ? ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಎಷ್ಟೊತ್ತಾಯ್ತು ಗೊತ್ತಾ? 1 ನಿಮಿಷದಲ್ಲಿ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ನರ್ತನ ಏನೇ ಆಯ್ತು? ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಂಗೆ ಎಷ್ಟೊತ್ತಾಯ್ತು ಗೊತ್ತಾ? ಈ 1 ಸೆಕೆಂಡಿಗೆ ಎಲ್ಲ ಹಾಳು ಮಾಡ್ಬಿಟ್ಟೆ. ಶಟ್ ಅಪ್. ಲತಿಕಾ, ಅಲ್ಲಿ ಪೆನ್ ಡ್ರೈವ್ ಇತ್ತು, ನೋಡ್ತೀಯಾ? ಪೆನ್ ಡ್ರೈವಾ? ಯಾವ ಪೆನ್ ಡ್ರೈವ್ ನನಗೆ ಗೊತ್ತಾಗ್ತಿಲ್ಲ. ನೋಡು, ಆಟ ಆಡ್ಬೇಡ. ಅದ್ಯಾರಿಗೂ ಸಿಗ್ಬಾರ್ದು ಅಂತ ನಾನು ಹುಷಾರಾಗಿಟ್ಟಿದ್ದೆ. ಎಲ್ಲೇ ಹೋಯ್ತು? ಅಷ್ಟಕ್ಕೂ ಅದನ್ನ ಇಲ್ಯಾಕೆ ಇಟ್ಟಿದ್ದೆ? ಯಾಕಿಟ್ಟಿದ್ದೆ ಅಂದ್ರೆ ನನ್ ಪೆನ್ ಡ್ರೈವ್ ನನ್ನ ಇಷ್ಟ. ಹೇಳ್ದಷ್ಟಕ್ ಮಾತ್ರ ಉತ್ತರ ಕೊಡು. ಪೆನ್ ಡ್ರೈವ್ ನೋಡಿದ್ಯಾ? ಅಯ್ಯೋ, ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅದೇನು ಅಷ್ಟೊಂದು ಇಂಪಾರ್ಟೆಂಟಾ? ಹೌದು, ಅದು ಇಂಪಾರ್ಟೆಂಟೇ. ಮೈ ಅಂತನಾ? ಮೈಲರ್ ಗ್ರೂಪ್ ಆಫ್ ಕಂಪನೀಸ್ದು ಇಂಪಾರ್ಟೆಂಟ್ ಫೈಲ್ ಅದ್ರಲ್ಲಿತ್ತು. ಇಲ್ಲೆಲ್ಲಾದ್ರೂ ಇಟ್ಬಿಟ್ರೆ ಮರ್ತೋಗ್ತೀನಿ ಅಂತ ಅಲ್ಲೇ ನಾನು ಸೇಫ್ ಆಗಿ ಇಟ್ಟಿದ್ದೆ. ಅದನ್ನ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಯ್ಯೋ, ಅದೇನಾದ್ರೂ ಸಿಗ್ಲಿಲ್ಲ ಅಂದ್ರೆ ನನ್ ಕೆಲ್ಸನೇ ಹೋಗುತ್ತೆ. ಇಲ್ಲ ನರ್ತನ, ನಿಜವಾಗ್ಲೂ ನಾನು ಯಾವ್ದೋ ಅಲ್ಲಿ ಪೆನ್ ಡ್ರೈವ್ ನೋಡ್ಲಿಲ್ಲ. ಮುಚ್ಚು ಬಾಯಿ. ಇಲ್ಲೇ ಇಟ್ಟಿದೆ ಅಂತ ಹೇಳ್ತಿಲ್ವಾ? ಹೀಗ್ ಸಡನ್ ಆಗಿ ನೋಡಿಲ್ಲ ಅಂತ ಬೇರೆ ಹೇಳ್ತಿದ್ಯಾ? ಏನ್ ಮಾಡೋದು? ನನ್ ಕೆಲ್ಸ ಬೇರೆ ಹೋಗುತ್ತೆ. ಏನೇ ಮಾಡ್ದೆ ಪೆನ್ ಡ್ರೈವ್ನ? ಏನ್ ಮಾಡ್ಲಿ? ಎದಳು ನೋಡು, ಇಲ್ಲಿ ಕ್ಲೀನ್ ಮಾಡಿದ ಕಸನ ಎತ್ಕೊಂಡು ಹೋಗಿ ಎಲ್ಲೇ ಹಾಕಿದ್ರಿ? ಇನ್ನೆಲ್ಲಿ ಹಾಕ್ಲಿ? ಡಸ್ಟ್ಬಿನ್ಗೆ ಹಾಕ್ತೆ. ಅದ್ ನನಗ್ ಗೊತ್ತಿದೆ. ಯಾವ ಕಸದ ಬುಟ್ಟಿನೇ? ನಮ್ ಹಾಸ್ಟೆಲ್ ಅಲ್ಲಿ ಮೇನ್ ಕಸದ ಬುಟ್ಟಿ ಇದೆಯಲ್ಲ, ಅಲ್ಲಿ ಹಾಕ್ತೆ. ಏಯ್, ನಿನ್ನ ಬಂದ್ ವಿಚಾರಿಸ್ಕೋತೀನಿ. ಧರ್ಮ, ಬೆಳಿಗ್ಗೆ ಯಾವ ಕಡೆ ಎದ್ನೋ ಏನೋ, ಬೆಳಿಗ್ಗೆಯಿಂದ ಇವಳ ಹತ್ರ ಬೈಸ್ಕೊಳ್ಳೋದೇ ಆಗೋಯ್ತು. ಛೇ.